Hello aspirants, welcome to India for IAS Mains Answer Writing Basics program. As a part of this program, we have initiated daily answer writing practice session. ಸೊ ಈ ವಿಡಿಯೋದಲ್ಲಿ ನಾವು ಡೇ 21 ಕ್ವಶನ್ ಏನಿದೆ ಅದರ ಆನ್ಸರ್ ಅಪ್ರೋಚ್ ಏನು ಅಂತ ಡಿಸ್ಕಸ್ ಮಾಡೋಣ. ಕಮಿಂಗ್ ಟು ದ ಕ್ವಶನ್, ಅನಲೈಸ್ ದಿ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಪಾರ್ಲಿಮೆಂಟ್ಸ್ ಪವರ್ ಟು ರೀಆರ್ಗನೈಸ್ ಸ್ಟೇಟ್ಸ್ ಅಂಡರ್ ಆರ್ಟಿಕಲ್ 2 ಆ್ಯಂಡ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ ಮತ್ತು 2 ಮತ್ತು 3 ಪ್ರಕಾರ ಪಾರ್ಲಿಮೆಂಟ್ಗೆ ಪವರ್ಸ್ನ ನೀಡಲಾಗಿದೆ. ಸೊ ಯಾವ ರೀತಿ ಪವರ್ಸು? ಟು ರೀಆರ್ಗನೈಸ್ ದಿ ಸ್ಟೇಟ್ಸ್. ಸೊ ಅದು ಏನಿದೆ ಸ್ಕೋಪು, ಅದರ ಲಿಮಿಟೇಷನ್ಸ್ ಏನಿದೆ ಅದನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ಇಟ್ ಈಸ್ ಅ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಸೊ ಏನು ನಾವು ಕ್ಲಾಸಲ್ಲಿ ಕೇಳಿರ್ತೀವಿ, ಏನೇನು ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಓದಿರ್ತೀವಿ, ಸೊ ಅಲ್ಲಿರ್ತಕ್ಕಂಥ ಪಾಯಿಂಟ್ಸ್ನೇ ನಾವು ಬರೆದ್ರು ನಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಕ್ವಶನ್ ಈಸ್ ಫಾರ್ 10 marks and the word limit is 150 words. So whatever we are discussing here is one approach. You can write the answer in different other approach where you can come up with your own introduction. The content largely remains same and conclusion and introduction it differs. ಸೊ ನೀವು ಇಂಟ್ರೊಡಕ್ಷನ್ ಬೇರೆ ರೀತಿಲೂ ಬರಿಬೋದು. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ, ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು ಅಂದರೆ, ವಿ ಕ್ಯಾನ್ ಬ್ರೀಫ್ಲಿ ಮೆನ್ಷನ್ ದಿ ಪಾರ್ಲಿಮೆಂಟ್ಸ್ ಪವರ್ ಅಂಡರ್ ಆರ್ಟಿಕಲ್ 2 ಆ್ಯಂಡ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದನ್ನ ಬರೆದು ನಾವೇನು ಮಾಡಬೇಕು, ಆನ್ಸರ್ನ ಇಂಟ್ರೊಡ್ಯೂಸ್ ಮಾಡಬೇಕು. Then we should explain in detail the constitutional provisions that are there in as per the article 2 and 3. So article 2 ಏನು ಹೇಳುತ್ತೆ, it says that admission or establishment of new states. So this explains how parliament can admit new states into the union of India or establish new states. Coming to the article 3, it talks about formation of new states and alteration of areas, boundaries or names of the existing states. ಎಕ್ಸಿಸ್ಟ್ ಇರ್ತಕ್ಕಂಥ ಸ್ಟೇಟ್ಸ್ದು ಹೆಸರು ಚೇಂಜ್ ಮಾಡೋದಾಗಲಿ, ಅದರ ಬೌಂಡ್ರಿ ಅಲ್ಟರ್ ಮಾಡೋದಾಗಲಿ, ಅಥವಾ ಅದರ ಏರಿಯಾನ ಹೆಚ್ಚು ಕಡಿಮೆ ಮಾಡೋದಾಗಲಿ, ಸೊ ಆ ಎಲ್ಲ ಪವರ್ಸು ಆ್ಯಸ್ ಪರ್ ಆರ್ಟಿಕಲ್ 3 ಪಾರ್ಲಿಮೆಂಟ್ಗೆ ಇರುತ್ತೆ. ಸೊ ಅಲಾಂಗ್ ವಿತ್ ದ್ಯಾಟ್ ದ ಆರ್ಟಿಕಲ್ 3 ಆಲ್ಸೋ ಇಟ್ ಪ್ರೊವೈಡ್ಸ್ ಡೀಟೇಲ್ ಪ್ರೊಸೀಜರ್ ಫಾರ್ ದಿ ರೀಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ರಿಕ್ವೈರ್ಮೆಂಟ್ಸ್ ಫಾರ್ ಪ್ರೆಸಿಡೆನ್ಷಿಯಲ್ ರೆಕಮೆಂಡೇಷನ್. ಸೊ ಏನು ಹೇಳುತ್ತೆ ಆರ್ಟಿಕಲ್ 3 ಪ್ರಕಾರ, ಯಾವುದೇ ಒಂದು ಸ್ಟೇಟ್ನ ರೀಆರ್ಗನೈಸ್ ಮಾಡಬೇಕಾದ್ರೆ ಸೊ ಆ ಪರ್ಟಿಕ್ಯುಲರ್ ಬಿಲ್ ಏನಿರುತ್ತೆ ಅದಕ್ಕೆ ಪ್ರೆಸಿಡೆನ್ಷಿಯಲ್ ರೆಕಮೆಂಡೇಷನ್ ಇರಬೇಕು, ಜೊತೆಗೆ ಸ್ಟೇಟ್ ಲೆಜಿಸ್ಲೇಚರ್ ಕನ್ಸಲ್ಟೇಷನ್ ಇರಬೇಕು. ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್. ದೆನ್ ಕಮಿಂಗ್ ಟು ದಿ ಸ್ಕೋಪ್ ಆಫ್ ಪಾರ್ಲಿಮೆಂಟ್ಸ್ ಪವರ್ ಆ್ಯಸ್ ಪರ್ ಆರ್ಟಿಕಲ್ 2 ಆ್ಯಂಡ್ 3 ನಾವು ನೋಡೋದಾದರೆ, ದಿಸ್ ಹೈಲೈಟ್ಸ್ ಎಕ್ಸ್ಟೆನ್ಸಿವ್ ಪವರ್. ಅಂದರೆ ಸೊ ಪಾರ್ಲಿಮೆಂಟ್ ಹ್ಯಾಸ್ ಬ್ರಾಡರ್ ಅಥಾರಿಟಿ ಟು ಕ್ರಿಯೇಟ್ ನ್ಯೂ ಸ್ಟೇಟ್ಸ್, merge the existing states or alter the state boundaries and to change the name of the states. It has extensive power. Coming to the historical examples, ಸೊ ಇದಕ್ಕೆ ಏನು ನಾವು ಎಕ್ಸಾಂಪಲ್ ಕೊಡ್ಬೋದು ಅಂದರೆ, 1953 ಆಂಧ್ರ ಪ್ರದೇಶ್ ಕ್ರಿಯೇಟ್ ಆಗಿರುತ್ತೆ. ಅದಾದಮೇಲೆ 1956 ಸ್ಟೇಟ್ ರಿಆರ್ಗನೈಸೇಷನ್ ಮಾಡೋದ್ರ ಮುಖಾಂತರ ಕರ್ನಾಟಕ ಎಸ್ಟಾಬ್ಲಿಷ್ ಆಗುತ್ತೆ, ತಮಿಳ್ನಾಡು ಆಗುತ್ತೆ ಆ್ಯಂಡ್ ಕೇರಳ ಆಗುತ್ತೆ. ದೆನ್ ಛತ್ತೀಸ್ಗಢ, ಉತ್ತರಾಖಂಡ್ ಆ್ಯಂಡ್ ಜಾರ್ಖಂಡ್ ಇನ್ ದ ಇಯರ್ 2000 and also Telangana in the year 2014. Then we should briefly discuss the legislative process. ಸೊ ಏನಿದೆ, ಸಿಂಪಲ್ ಮೆಜಾರಿಟಿ ಬೇಕಾ, ಸ್ಪೆಷಲ್ ಮೆಜಾರಿಟಿ ಬೇಕಾ, ಸೊ ಅದನ್ನ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸಿಂಪಲ್ ಮೆಜಾರಿಟಿ ಪ್ರಕಾರ ನಾವು ಬಿಲ್ನ ಪಾಸ್ ಮಾಡ್ತೀವಿ ಪಾರ್ಲಿಮೆಂಟಲ್ಲಿ. ಇನ್ನು ಈ ಪವರ್ಸ್ ಲಿಮಿಟೇಷನ್ಸ್ ಏನಿದೆ, ಕನ್ಸ್ಟೆಂಟ್ಸ್ ಏನಿದೆ ಪಾರ್ಲಿಮೆಂಟ್ ಪವರ್ಗೆ ಅಂತ ನಾವು ನೋಡ್ತಾ ಹೋದರೆ, ಫಸ್ಟ್ ಪ್ರೆಸಿಡೆನ್ಷಿಯಲ್ ರೆಕಮೆಂಡೇಷನ್ ಬೇಕು. ಸೊ ಯಾವುದೇ ಒಂದು ಸ್ಟೇಟ್ ರಿಆರ್ಗನೈಸೇಷನ್ ಬಿಲ್ ಪಾಸ್ ಆಗಬೇಕು ಅಂದರೆ ಫಸ್ಟು ಪಾರ್ಲಿಮೆಂಟ್ಗೆ ಪ್ರೆಸಿಡೆಂಟು ರೆಕಮೆಂಡ್ ಮಾಡಿರಬೇಕು. ಸೊ ಇಟ್ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್ ಓನ್ಲಿ ವಿತ್ ದಿ ಪ್ರೆಸಿಡೆಂಟ್ಸ್ ರೆಕಮೆಂಡೇಷನ್. ಸೊ ದಟ್ ಈಸ್ ದಿ ಕ್ರೈಟೀರಿಯಾ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಅ ಲಿಮಿಟೇಷನ್ ಆರ್ ಕನ್ಸ್ಟ್ರೆಂಟ್ ಆನ್ ದಿ ಪವರ್ ಆಫ್ ದ ಪಾರ್ಲಿಮೆಂಟ್. ಸೆಕೆಂಡ್ ಒನ್ ಇಸ್ ಸ್ಟೇಟ್ ಲೆಜಿಸ್ಲೇಚರ್ ಕನ್ಸಲ್ಟೇಷನ್. ಸೊ ಯಾವ ಸ್ಟೇಟ್ ರೀಆರ್ಗನೈಸ್ ಆಗ್ತಿರುತ್ತೆ ಆ ಸ್ಟೇಟದ ಲೆಜಿಸ್ಲೇಚರ್ ಏನಿರುತ್ತೆ ಅದ್ರ ಕನ್ಸಲ್ಟೇಷನ್ ಮಾಡಬೇಕು, ನಾಟ್ ಕನ್ಸೆಂಟ್. ಅಂದರೆ ಆ ಸ್ಟೇಟ್ ಜೊತೆ ಕನ್ಸಲ್ಟ್ ಮಾಡಬೇಕು. ವಿ ಆರ್ ಗೋಯಿಂಗ್ ಟು ರೀಆರ್ಗನೈಸ್, ವಿ ಆರ್ ಗೋಯಿಂಗ್ ಟು ಚೇಂಜ್ ದ ನೇಮ್ ಆಫ್ ಯುವರ್ ಸ್ಟೇಟ್ ಲೈಕ್ ದ್ಯಾಟ್. ಸೊ ದಿಸ್ the views expressed by that state are not binding on the parliament. Then political and social consideration. So whatever the reorganization that is going to happen, it will have a political, social and economic influence on the decision of the parliament. So parliament should take into consideration all these aspects. So this also acts as a limitation on the power of the parliament. Then there is a scope for judicial review. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಾವೇನು ಬರಿಬೋದು ಅಂದರೆ, ಬೇರು ಬಾರಿ ಯೂನಿಯನ್ ಕೇಸ್ ಇದನ್ನು ಬರಿಬೋದು.
Then coming to the impact of the reorganization of states, ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, administrative efficiency. So there will be both positive and negative impact on the administrative efficiency and governance and administration. Then ethnic and cultural identity. ಸೊ ನಾವೊಂದು ಸ್ಟೇಟ್ನ ರಿಆರ್ಗನೈಸ್ ಮಾಡ್ಲಿಕ್ಕೆ ಹೊರಟ್ರೆ ಅಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ ಎಥ್ನಿಕ್ ಆ್ಯಂಡ್ ಕಲ್ಚರಲ್ ಐಡೆಂಟಿಟಿ ಮೇಲೆ. ಸೊ ಇವಾಗ ರಿಆರ್ಗನೈಸೇಷನ್ ನಾವು ಮಾಡ್ಲಿಕ್ಕೆ ಏನು ಹೋಗ್ತೀವಿ, so we should also consider ethnic and cultural identity. Then economic development. So creation of smaller state, it aids in economic development ಅಂತ ಹೇಳಿ 2000 ಇಸ್ವಿನಲ್ಲಿ 3 ಸ್ಮಾಲರ್ ಸ್ಟೇಟ್ನ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ಕಮಿಂಗ್ ಟು ದೇರ್ ಎಕನಾಮಿಕ್ ಡೆವಲಪ್ಮೆಂಟ್, ಸ್ಟಿಲ್ ದೇ ಆರ್ ನಾಟ್ ಡೆವಲಪ್ಡ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ಆ ರೀತಿ ಪಾಸಿಟಿವ್ ಮತ್ತು ನೆಗೆಟಿವ್ ಆಸ್ಪೆಕ್ಟ್ ಏನಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕನಾಮಿಕ್ ಡೆವಲಪ್ಮೆಂಟ್ ಅದನ್ನು ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ್ಮೇಲೆ ವಿ ಹ್ಯಾವ್ ಟು ರೈಟ್ ದ ಕನ್ಕ್ಲೂಷನ್. ಇಂಪಾರ್ಟೆನ್ಸ್ ಆಫ್ ದಿ ಎಕ್ಸ್ಟೆನ್ಸಿವ್ ಪವರ್ ಆಫ್ ದಿ ಪಾರ್ಲಿಮೆಂಟ್ ಇನ್ as provided in Article 2 and 3 with respect to establishment of new states or reorganizing the existing states, and its importance in maintaining unity and integrity of the nation while accommodating the regional aspirations. ಸೊ ಈ ರೀತಿ ಬರೆಯೋದ್ರ ಮುಖಾಂತರ ನಾವು ಕನ್ಕ್ಲೂಡ್ ಮಾಡಬೇಕು. This is about day 21 question and answer approach discussion. The topic for day 22 is Union and its territories.